ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆಟಿದು ಸ್ಪೆಷಲ್ಲು ಮೆಂತೆ ಗಂಜಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಆಟಿ ಅಮಾವಾಸ್ಯೆ ದಿನ ಕಷಾಯ ಕುಡಿತೀವಲ್ವಾ, ಕಷಾಯ ಕುಡ್ದಾದ್ಮೇಲೆ ಈ ಮೆಂತೆ ಗಂಜಿ ತಿನ್ನಬೇಕು. ಇದನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 4 ಗ್ಲಾಸ್ ವೈಟ್ ರೈಸ್ ಬಿಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಗ್ಲಾಸು ಮೆಂತೆಯನ್ನು ರಾತ್ರಿ ನೆನೆ ಹಾಕಿ ಇವಾಗ ಮಾರ್ನಿಂಗ್ ನಾನು ಮಾಡ್ತಾ ಇರೋದು ಇದು. ಹಾಗೆ 1 ಬೌಲ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಇಡೀ 1 ತೆಂಗಿನಕಾಯಿ ತುರಿದು ಅದರದ್ದು ಹಾಲು ತೆಗೆದು ಇಟ್ಕೊಂಡಿದ್ದೀನಿ, ರುಬ್ಬಿ ಹಾಲು ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ 4 ಗ್ಲಾಸು ರೈಸ್ ಇಟ್ಕೊಂಡಿದ್ದೀನಲ್ವ, ಅದಕ್ಕೆ ಮೆಂತೆ ಇದೆಯಲ್ವಾ, ಅದು ನೆನೆಸಿಟ್ಟಿರೋ ಮೆಂತೆ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ 4 ಗ್ಲಾಸಿಗೆ ನಾನು 8 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಇದೆಯಲ್ವಾ, ಅದನ್ನು ಹಾಗೆ ಕೂಡ ಹಾಕ್ಬೋದು, ರುಬ್ಬಿ ಕೂಡ ಹಾಕ್ಬೋದು, ಇಲ್ಲ ಕಾಯಿ ಹಾಲು ತೆಗೆದು ಕೂಡ ಹಾಕ್ಬೋದು. ನಾನು ಕಾಯಿ ಹಾಲು ತೆಗೆದು ಹಾಕಿರೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಈ ಮೆಂತೆ ಗಂಜಿ ಉಂಟಲ್ಲ, ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ನೋಡಿ, ಇವಾಗ ಕುಕ್ಕರ್ ಹಾಕಿದ್ದೀನಿ, ಮುಚ್ಚಳ ಹಾಕಿದ್ದೀನಿ. ಇವಾಗ ನಾನು 3 ವಿಸಿಲ್ ಕೂಗಿಸ್ಕೊಳ್ತೀನಿ. ರೈಸಿದು 3 ವಿಸಿಲು ಆಗ್ತಾಯಿದೆ ಇವಾಗ. ನೋಡಿ ರೈಸ್ ಚೆನ್ನಾಗಿ ಬೆಂದಿದೆ. ಹಾಗೆ ಇದನ್ನು ನಾನು ಇನ್ನೊಂದು ದೊಡ್ಡ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಾಯಲ್ಲೆಲ್ಲ ಹಾಕ್ತೀವಲ್ವ, ತುಂಬ ಆಗ್ತದೆ, ಅದಕ್ಕೆ ನಾನು ದೊಡ್ಡ ಕುಕ್ಕರಲ್ಲಿ ಮಾಡ್ತಾಯಿರೋದು. ನೋಡಿ, ಇವಾಗ ಕಾಯಿ ಹಾಲು ಹಾಕಿದ್ದೀನಿ. ಅದಕ್ಕೆ ಬೆಂದಿರೋದು ಅನ್ನ ಮತ್ತು ಕಾಯಿ ಹಾಲು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ, ಸ್ವಲ್ಪ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಆವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಿ. ಇದು ಬಿಸಿಗೆ ಅದಷ್ಟಕ್ಕೆ ಕರಗುತ್ತೆ. ಹಾಗೆ ನಾನು 1 ಏಲಕ್ಕಿಯನ್ನು ಗುದ್ದಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿನ ಹುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ಮೆಲ್ ಬರ್ತದಲ್ಲ, ಚೆನ್ನಾಗಿ ಆಗ್ತದೆ. ನಾನು ಕಾಯಿ ತುರಿ ರುಬ್ಬುವಾಗ ಕೂಡ ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಉಳಿದಿರೋ ಕಾಯಿದು ಹಾಲಿದೆಯಲ್ವಾ, ಅದು ಎಲ್ಲವನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 1 ಕುಕ್ಕರ್ ಫುಲ್ಲಾಗಿದೆ. ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ನೆಕ್ಸ್ಟ್ ನಾನು ತುಪ್ಪವನ್ನು ಹಾಕ್ಕೊಳ್ಳಿಕ್ಕಿದೆ. ನೋಡಿ, ಇದು ನಾನು ಮನೆಯಲ್ಲೇ ಮಾಡಿರೋದು ತುಪ್ಪ. ಇದ್ರ ಮೇಲ್ಗಡೆ ತುಪ್ಪವನ್ನು ಕೂಡ ಹಾಕ್ಕೊಳ್ಬೇಕು. ನೋಡಿ, ಈಗ ಹಾಕ್ತಾಯಿದ್ದೀನಿ. ನೋಡಿ, ತುಪ್ಪವನ್ನು ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರ್ತದೆ, ಅದಕ್ಕೆ ನಾನು ತುಪ್ಪವನ್ನು ಹಾಕ್ತಾಯಿರೋದು. ನೋಡಿ, ನಿಮಗೆ ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಕೆಲವರಿಗೆ ಇಷ್ಟ ಆಗೋದಿಲ್ಲಲ್ವ, ಹಾಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆಟಿದು ಮೆಂತೆ ಗಂಜಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಆಟಿ ಅಮಾವಾಸ್ಯೆದಂದು ಮೆಂತೆ ಗಂಜಿ ಮಾಡಲಿಕ್ಕೆ ಉಂಟಲ್ವ, ಆವಾಗಲೂ ಹೀಗೆ ಮಾಡಿ. ವಿಡಿಯೋವನ್ನು ಎಂಡ್ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.